ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜನರ ತೆರಿಗೆ ಹಣ ಲೂಟಿ ಮಾಡಿದಂಥ ಆರೋಪ ಕೇಳಿ ಬಂದಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವದ ಹೆಸರಲ್ಲೂ ಕೂಡ ತೆರಿಗೆ ಹಣವನ್ನು ಲೂಟಿ ಮಾಡಿದ್ದು, ವಸೂಲಿ ಮಾಡಿದಂಥ ತೆರಿಗೆ ಹಣ ಬೆಳಗ್ಗೆ ಪಂಚಾಯಿತಿ ಖಾತೆಗೆ ಜಮೆ ಆಗುತ್ತೆ, ಮತ್ತೆ ಸಂಜೆ ಬಿಲ್ ಕಲೆಕ್ಟರ್ ಅಕೌಂಟ್ಗೆ ಆ ಹಣ ವರ್ಗಾವಣೆ ಆಗುತ್ತೆ. ಅಲ್ಲದೆ ಪಿಡಿಒ ಗಮನಕ್ಕೆ ತರದೆ ಕಾರ್ಯದರ್ಶಿ ಲೈಸೆನ್ಸ್ ನೀಡಿರುವಂಥ ಆರೋಪ ಕೂಡ ಕೇಳಿ ಬಂದಿದ್ದು, ಪಂಚಾಯಿತಿ ಬಿಲ್ ಕಲೆಕ್ಟರ್ ರಮೇಶ್, ಕಾರ್ಯದರ್ಶಿ ಲಕ್ಷ್ಮಮ್ಮ ಅನ್ನೋರ ವಿರುದ್ಧ ಲೋಕಾಯುಕ್ತ ಜಿಲ್ಲಾ ಪಂಚಾಯತ್ ಸಿಒಗೆ ದಾಖಲೆ ಸಮೇತ ದೂರು ಕೊಡಲಾಗಿದೆ. ಇನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಸ್ಐ ಹೊನ್ನಲಗೆರೆ ಗ್ರಾಮ ಪಂಚಾಯಿತಿಯ ಒಂದು ಕರ್ಮಕಾಂಡ ಇದು. ಸ್ವಾತಂತ್ರ್ಯ ದಿನಾಚರಣೆ ಇರಬಹುದು, ಕನ್ನಡ ರಾಜ್ಯೋತ್ಸವ ಹೆಸರಲ್ಲೂ ಕೂಡ ಈ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿದೆ. ಬೆಳಗ್ಗೆ ತೆರಿಗೆ ಹಣವನ್ನು ವಸೂಲಿ ಮಾಡ್ತಾರೆ, ಅದಾದಮೇಲೆ ಸಂಜೆ ಆದರೆ ಸಾಕು ಅದೇ ಅಮೌಂಟ್ ಬಿಲ್ ಕಲೆಕ್ಟರ್ ಅಕೌಂಟ್ಗೆ ವರ್ಗಾವಣೆ ಆಗುತ್ತೆ. ಸೊ ಪಿಡಿಒಗೆ ತಿಳಿಸದೆ ಕೂಡ ಕಾರ್ಯದರ್ಶಿಗಳು ಲೈಸೆನ್ಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಬಿಲ್ ಕಲೆಕ್ಟರ್ ಹಾಗೂ ಕಾರ್ಯದರ್ಶಿ ಮೇಲೆ ಈ ರೀತಿಯಾಗಿ ಆರೋಪ ಕೇಳಿ ಬಂದಿರೋದು. ಹೀಗಾಗಿ ಲೋಕಾಯುಕ್ತ ಮತ್ತು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಒಗೆ ದಾಖಲೆ ಸಮೇತ ದೂರನ್ನು ದಾಖಲು ಮಾಡಲಾಗಿದೆ. ಸುಮಾರು 30 ಲಕ್ಷದಷ್ಟು ತೆರಿಗೆ ಹಣವನ್ನು ಇವರೆಲ್ಲರೂ ಕೂಡ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ದೂರುದಾರರು ಮಾಡ್ತಿದ್ದಾರೆ. ಎಸ್ಐ ಹೊನ್ನಲಗೆರೆ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಇದರ ಕುರಿತಾಗಿ ದೂರು ಸಲ್ಲಿಕೆಯಾಗಿದೆ. ಸೊ ಯಾರ್ಯಾರಿದ್ದಾರೆ ಈ ಆರೋಪಿಗಳ ಸ್ಥಾನದಲ್ಲಿ ಅಂತಂದರೆ ಬಿಲ್ ಕಲೆಕ್ಟರ್ ರಮೇಶ್, ಕಾರ್ಯದರ್ಶಿ ಲಕ್ಷ್ಮಮ್ಮ ವಿರುದ್ಧ ಪ್ರತ್ಯೇಕವಾಗಿ ದೂರು ಕೂಡ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.